ಪರಿಷತ್ನಲ್ಲಿ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಬಸವರಾಜ ಹೊರಟ್ಟಿ ಪದಚ್ಯುತಿಗೆ ಬೇಗ ಸ್ಕೆಚ್. ಪರಿಷತ್ನಲ್ಲಿ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಬಸವರಾಜ ಹೊರಟ್ಟಿ ಪದಚ್ಯುತಿಗೆ ಬೇಗ ಸ್ಕೆಚ್. ಅಧಿವೇಶನದ ಹೊತ್ತಲ್ಲಿ ಪರಿಷತ್ನಲ್ಲಿ ರಣತಂತ್ರ. ಆಗಸ್ಟ್ ಮೊದಲ ವಾರ ಮಳೆಗಾಲದ ಅಧಿವೇಶನ. ಸಭಾಪತಿ ಉಪ ಸಭಾಪತಿ ಪದಚ್ಯುತಿಗೆ ತೀರ್ಮಾನ. ಸಭಾಪತಿ ಹೊರಟ್ಟಿ ರಾಜೀನಾಮೆಗೆ ಪರೋಕ್ಷ ಒತ್ತಡ. ಸ್ಥಾನ ತೆರವು ಮಾಡಲು ಹೊರಟ್ಟಿ ಮೇಲೆ ಒತ್ತಾಯ. ಹೊರಟ್ಟಿಗೆ ಖುದ್ದು ಕರೆ ಮಾಡಿದ್ದಾರಂತೆ ಡಿಕೆಶಿ. ಜುಲೈ 21ರ ನಂತರ ಮತ್ತೆ ಪರಿಷತ್ ಚಿತ್ರಣ ಬದಲು. ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲಿರುವ ಕಾಂಗ್ರೆಸ್ 5 ಸದಸ್ಯರ ನೇಮಕ ಮಾಡಲಿರುವ ಸರ್ಕಾರ. 5ರ ನೇಮಕದಿಂದ ಬದಲಾಗಲಿದೆ ಸಂಖ್ಯಾಬಲ. ಪರಿಷತ್ನಲ್ಲಿ ದೊಡ್ಡ ಬದಲಾವಣೆಗೆ ಕಾಂಗ್ರೆಸ್ ಸಜ್ಜಾಗಿದೆ. ಮುಂಗಾರು ಅಧಿವೇಶನದಲ್ಲಿ ಸಭಾಪತಿ ಬದಲು. ಇನ್ನು ಮೇಲ್ಮನೆಯಲ್ಲಿ ಕೈ ಸಂಖ್ಯಾಬಲ ಹೆಚ್ಚಳದ ಹಿನ್ನೆಲೆ ಹೊರಟ್ಟಿ ಬದಲಾವಣೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಸಭಾಪತಿ ಮತ್ತು ಉಪಸಭಾಪತಿ ಪದಚ್ಯುತಿಗೂ ಕೂಡ ಈಗ ತೀರ್ಮಾನ ಮಾಡಲಾಗಿದೆ. ಯಾಕೆಂತಂದ್ರೆ ಆಗಸ್ಟ್ ಮೊದಲ ವಾರ ಮಳೆಗಾಲದ ಅಧಿವೇಶನ. ಇನ್ನು ಸ್ಥಾನ ತೆರವು ಮಾಡಲು ಹೊರಟ್ಟಿ ಮೇಲೆ ಒತ್ತಾಯ ಇದೆ ಎಂಬ ವಿಚಾರ ಕೂಡ ಸದ್ಯಕ್ಕೆ ತಿಳಿದು ಬಂದಿದೆ. ಮಾರುತಿ, ಈಗ ಬಹಳ ಪ್ರಮುಖವಾಗಿ ಅಧಿವೇಶನದ ಹೊತ್ತಲ್ಲಿ ಪರಿಷತ್ನಲ್ಲಿ ರಣತಂತ್ರ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸ್ಥಾನ ತೆರವು ಮಾಡಲು ಹೊರಟ್ಟಿ ಮೇಲೆ ಒತ್ತಾಯ ಕೂಡ ಕೇಳಬರ್ತಾ ಇದೆಯಂತೆ. ಜುಲೈ 21ರ ನಂತರ ಮತ್ತೆ ಪರಿಷತ್ನ ಚಿತ್ರಣ ಬದಲಾಗುತ್ತಾ? ಬದಲಾಗೋದಾದ್ರೆ ಯಾವ ರೀತಿಯಲ್ಲಿ ಬದಲಾಗುತ್ತೆ? ಸಾಹಿತ್ಯ ಹೌದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಪರಿಷತ್ನಲ್ಲಿ ಸಭಾಪತಿಯವರ ಏನು ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಮೊನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಎಲ್ಲಿ ಕಾಂಗ್ರೆಸ್ ಗೆಲ್ತು, ಆ ನಂತರ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಮ್ಮ ಕಾಂಗ್ರೆಸ್ ಒಬ್ಬರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಹಿರಿಯ ನಾಯಕರು ಮತ್ತು ಪರಿಷತ್ ಸದಸ್ಯರು ಮಾತನಾಡ್ಕೊಳ್ತಾ ಇರೋದು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಸವರಾಜ ಹೊರಟ್ಟಿಯವ್ರಿಗೂ ಕೂಡ ಒತ್ತಡ ಆಗ್ತಿದ್ದಾರೆ. ಅಂದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕೂಡ ಒತ್ತಡ ಆಗ್ತಿದ್ದಾರೆ ಎಂಬ ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಸಿಎಂ ಆಗಿರುವಂತಹ ಡಿಕೆಶಿ ಅವರೇ ನೇರವಾಗಿ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ ಎಂಬುದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಆದರೆ ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಪರಿಷತ್ನಲ್ಲಿ ಯಾವುದೇ ರೀತಿಯಾದ ಸಂಖ್ಯಾಬಲ ಕಾಂಗ್ರೆಸ್ ಇರಲಿಲ್ಲ. ಆ ನಂತರ ಏನು ಮೊನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಿಸ್ತು. ಆ ನಂತರ ಅವರಿಗೆ ಸಂಖ್ಯಾಬಲವು ಕೂಡ ಬಂದಿರುವಂಥದ್ದು. ಮುಂದಿನ ತಿಂಗಳಲ್ಲಿ ಅಂದರೆ ಆಗಸ್ಟ್ನಲ್ಲೂ ಕೂಡ ನಾಮನಿರ್ದೇಶನ ಕೂಡ ಇರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಅವರ ಸಂಖ್ಯಾಬಲ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿಯೇ ಕಾಂಗ್ರೆಸ್ ಒಬ್ಬ ಪರಿಷತ್ ಸದಸ್ಯರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಸಭಾಪತಿ ಆಗಿರ್ಬೋದು ಮತ್ತು ಉಪಸಭಾಪತಿಯಾಗಿ ಎರಡೂ ಕೂಡ ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಬಟ್ ಮುಂದಿನ ತಿಂಗಳಲ್ಲಿ ಮೊದಲ ವಾರದಲ್ಲಿ ಮಳೆಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವ ಸಾಧ್ಯತೆ ಇರುವಂಥದ್ದು. ಅಲ್ಲಿವರೆಗೂ ಕೂಡ ಹೋಲ್ಡಲ್ಲಿರುವ ಸಾಧ್ಯತೆ ಇರುವಂಥದ್ದು. ಬೆಳಗಾವಿ ಅಧಿವೇಶನ ಆದ ನಂತರ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒತ್ತಡ ಕೇಳಿ ಬರ್ತಿರುವಂಥದ್ದು. ಪ್ರಮುಖವಾಗಿ ಅವ್ರಿಗೂ ಕೂಡ ಫೋನ್ ಮಾಡಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಏನು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯರಿಗೂ ಮತ್ತು ಡಿಕೆಶಿ ಅವ್ರಿಗೂ ಕೂಡ ಸಾಕಷ್ಟು ಒತ್ತಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಯಾಕೆ ನಮ್ಮವರಿಗೆ ಅವಕಾಶಗಳನ್ನು ಕೊಡಬೇಕು. ಒಂದು ವೇಳೆ ಸಚಿವ ಸ್ಥಾನ ಆಕಾಂಕ್ಷಿ ಆಗಿರುವಂಥವ್ರು ಅವ್ರಿಗೆ ಸಚಿವ ಸ್ಥಾನ ಸಿಗದೇ ಇರೋರು ಕೂಡ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಒತ್ತಡ ಕೇಳಿ ಬರ್ತಿದೆ. ಹೀಗಾಗಿ ಮುಂದಿನ ಏನು ಅಧಿವೇಶನ ಮುಕ್ತಾಯ ಬಳಿಕ ತಮ್ಮ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ನೀಡುವ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯರೊಬ್ಬರು ಕೂಡ ಸಭಾಪತಿ ಸ್ಥಾನಕ್ಕೆ ಆಯ್ಕೆಯಾಗುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ.